ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸ್ವಲ್ಪ ದಿನ ತಣ್ಣಗಿದ್ದ ಟಿಪ್ಪು ವಿಚಾರ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಅದರಲ್ಲೂ ಟಿಪ್ಪು ಸುಲ್ತಾನ್ ಹೆಸರನ್ನ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅನ್ನೋ ಪ್ರಸ್ತಾಪ ವಿಚಾರ ಇದೀಗ ರಾಜಕೀಯ ಆರೋಪ ಪ್ರತ್ಯಾರೋಪದ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಅವ್ರು ನೋಡೋಣ, ಆಮೇಲೆ ಉತ್ತರ ಕೊಡ್ತೇವೆ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಶಾಸಕರು ಮುಖಂಡರು ಮೂರ್ಖರಾಗಿದ್ದಾರೆ. ಇದೇ ವಿಚಾರಕ್ಕೋಸ್ಕರ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡುವ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಅವರು ಹೆಸರಿಡುವ ಪ್ರಯತ್ನ ಮಾಡಲಿ, ಆ ಬಗ್ಗೆ ನಾವು ಉತ್ತರ ಕೊಡ್ತೇವೆ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಏನು ಬೆಳಗಾವಿಯಲ್ಲಿ ನಡೆದಿರುವಂಥ ಅಮಾನವೀಯ ಘಟನೆಯನ್ನು ಕುರಿತು ಇವತ್ತು ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಡೆತಿರುವಂಥದ್ದು. ಈ ಪ್ರತಿಭಟನೆ ವಿಚಾರವಾಗಿ ಮಾತಾಡಲಿಕ್ಕೆ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿರುವಂಥ BY ವಿಜೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀರಾ, ಏನು? ತಾವೇ ಹೇಳಿದ ಹಾಗೆ ಒಂದು ಅಮಾನವೀಯ ಘಟನೆ, ಇಡೀ ರಾಜ್ಯವೇ ತಲೆ ತಗ್ಗಿಸ್ತಕ್ಕಂಥ ಘಟನೆಯನ್ನು ರಾಜ್ಯ ಸರ್ಕಾರ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿತ್ತು ಅಂತಕ್ಕಂಥ ದೊಡ್ಡ ಪ್ರಶ್ನೆ. ಇವತ್ತು ವಿಧಾನಸಭೆ ಅಧಿವೇಶನ ನಡೀತಾ ಇದೆ ಬೆಳಗಾವಿನಲ್ಲಿ. ಖುಲ್ಲ ಇವತ್ತು ನಮ್ಮ BJP ಕಾರ್ಯಕರ್ತರ ಮೇಲೆ ದಾಳಿ ಆಗ್ತದೆ. ಮತ್ತೊಂದು ಕಡೆ ಒಂದು ಪರಿಶಿಷ್ಟ ಜಾತಿಯ ಮಹಿಳೆಯ ಮೇಲೆ ನಡೆದಿರ್ತಕ್ಕಂಥ ಈ ದೌರ್ಜನ್ಯ ಇಡೀ ದೇಶವ್ಯಾಪ್ತಿ ಚರ್ಚೆ ಆಗಿದೆ. 5-6 ಜನನ ಅರೆಸ್ಟ್ ಮಾಡ್ತಾರೆ ಪೊಲೀಸರು, ಅಂದರೆ ಅಲ್ಲಿಗೆ ನಿಲ್ಲಿಸ್ತಾರೆ, ಅದರಿಂದ ಮುಂದುವರಿಯೋದೇ ಇಲ್ಲ. ಅಂದರೆ ಮುಖ್ಯಮಂತ್ರಿಗಳು ಹೋಗಿ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದಾಗಲಿ, ತಕ್ಷಣ ಪರಿಹಾರ ಕೊಡ್ತಾರೆ, ಇದು ಯಾವುದೂ ಕೂಡ ಸೂಚನೆಗಳು ಕಾಣಲಿಲ್ಲ. ಹಾಗಾಗಿ ನಿನ್ನೆ ದಿನ ನಾವು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯ ವ್ಯಾಪ್ತಿ ನಾವು ಒಂದು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದೇವೆ. ಆ ಒಂದು ನೊಂದಂಥ ಆ ಪರಿಶಿಷ್ಟ ಜಾತಿಯ ಮಹಿಳೆಗೆ ರಕ್ಷಣೆಗೆ ರಾಜ್ಯ ಸರ್ಕಾರ ಮುಂದಾಗಬೇಕು, ತತ್ಕ್ಷಣ ಪರಿಹಾರ ಕೊಡಬೇಕು ಅಂಥೇಳಿ ಈಗಾಗಲೇ ನಾವು ಒತ್ತಾಯನ ಮಾಡಿದ್ದೇವೆ. ನಿನ್ನೆ ದಿನ ಹೋರಾಟ ಜಾಸ್ತಿ ಆಗ್ತದೆ, ದಿನೇ ದಿನೇ ಇಡೀ ರಾಜ್ಯಕ್ಕೆ ವ್ಯಾಪಿಸ್ತಿದೆ ಅಂತೇಳಿ ಅರ್ಥಂತ ಮಾನ್ಯ ಮುಖ್ಯಮಂತ್ರಿಗಳು ನೆನ್ನೆ ಪರಿಹಾರ ಘೋಷಣೆ ಮಾಡ್ತೇನೆ ಅಂತೇಳಿ ನಾನು ಮಾಧ್ಯಮಗಳು ನೋಡ್ತಾ ಇದ್ದೇನೆ. ಕೇಂದ್ರದಿಂದ ನಮ್ಮ ಮಹಿಳಾ ಸಂಸದರು ಇವತ್ತು ಆಗಲೇ ಬೆಳಗಾವಿಗೆ ಬಂದಿದ್ದಾರೆ, ಅವರು ಕೂಡ ಭೇಟಿಯನ್ನು ನೀಡ್ತಾ ಇದ್ದಾರೆ. ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಅದ್ರ ಬಗ್ಗೆ ಮುಂದೆ ಯಾವ ರೀತಿ ನಾವು ಸಾಗಬೇಕು ಅದನ್ನು ಕೂಡ ನಾವು ಚರ್ಚೆಯನ್ನು ಮಾಡ್ತೇವೆ. ಇದ್ರ ಜೊತೆಗೆ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆಗಳಾಗ್ತಿದ್ದಾವೆ, ಈ ನಿಟ್ಟಿನಲ್ಲಿ ಸರ್? ನೋಡಿ, BJP ಕಾರ್ಯಕರ್ತರು ನಮಗೇನಿದೆ ಹೊಸತೇನಲ್ಲ. ಪೊಲೀಸಿನ ಲಾಠಿ ಪೆಟ್ಟು ತಿಂತಕ್ಕಂಥದ್ದು, ರಸ್ತೆಗಳದ್ದು ಬೀದಿಗಳದ್ದು ಹೋರಾಟ ಮಾಡ್ತಕ್ಕಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಒಂದು ದೌರ್ಜನ್ಯ ಇವತ್ತು BJP ಕಾರ್ಯಕರ್ತರ ಮೇಲೆ ನಡೀತಾ ಇದೆ. ಇದರಿಂದ ಹೆದರು ಓಡೋಗ್ತಕ್ಕಂಥ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲ. ಇದನ್ನು ನಾವು ಗಟ್ಟಿಯಾಗಿ ಎದುರಿಸ್ತೇವೆ. ಇವರ ಅಧಿಕಾರದ ದೌಲತ್ ದರ್ಬಾರು ನಾವು ದಿನೇ ದಿನೇ ಎಲ್ಲರೂ ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಯಾವಾಗ ಉತ್ತರ ಕೊಡಬೇಕು ಕೊಡ್ತೇವೆ. ಇದನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಉತ್ತರವನ್ನು ಕೂಡ ಕೊಡ್ತೇವೆ ನಾವು. ಸರ್, ಮತ್ತೆ ಟಿಪ್ಪು ಜಯಂತಿಯ ಮುನ್ನೆಲೆಗೆ ಬಂದಿರುವಂಥದ್ದು ಕಾಂಗ್ರೆಸ್ ಶಾಸಕರೇ ಮತ್ತೆ ಟಿಪ್ಪು ಜಯಂತಿಯನ್ನು ಮಾಡಬೇಕು ಅಂತ ಹೇಳ್ತಿರೋದು. ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ 10,000 ಕೋಟಿನ ಕೊಡ್ತೇನೆ ಅಂತೇಳಿ ಘೋಷಣೆ ಮಾಡ್ತಾರೆ. ಮತ್ತೊಂದು ಕಡೆ ಟಿಪ್ಪು ಜಯಂತಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ. ಎಲ್ಲೊಂದು ಕಡೆ ಕಾಂಗ್ರೆಸ್ನವ್ರಿಗೆ ಅಲ್ಪಸಂಖ್ಯಾತರ ಓಟಿಂದ ಮಾತ್ರ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ಇವತ್ತೊಬ್ಬರು ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಎಲ್ಲ ಸಮುದಾಯ, ಎಲ್ಲ ವರ್ಗದ ಜನನ ಪ್ರತಿನಿಧಿಸ್ತಕ್ಕಂಥ ಒಬ್ಬರು ಮುಖ್ಯಮಂತ್ರಿಗಳು. ಆದರೆ ಅವರ ನಡವಳಿಕೆಗಳು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೆ ಮುಳ್ಳಾಗ್ತದೆ. ನಿಮ್ಗೆ ಯಾವುದೇ ರೀತಿ ಅನುಮಾನ ಬೇಡ ವಿಚಾರದಲ್ಲಿ. ಟಿಪ್ಪು ಹೆಸರನ್ನು ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅನ್ನುವಂಥ ಆಗ್ರಹವನ್ನು ಅವ್ರದ್ದೇ ಶಾಸಕರು ಮಾಡ್ತಿರುವಂಥದ್ದು. ಸರ್, ಮೂರ್ಖರಿದ್ದಾರೆ ಇವರು. ಕಾಂಗ್ರೆಸ್ ಪಕ್ಷ ಶಾಸಕರುಗಳು, ಮುಖಂಡರುಗಳು ಮೂರ್ಖರಿದ್ದಾರೆ. ಅವರು ಇಡೋಂಥ ಪ್ರಯತ್ನ ಮಾಡಲಿ, ಆಮೇಲೆ ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ಸರ್, ಇನ್ನೊಂದು ಸರ್, ಬಿಜೆಪಿಯ ಶಾಸಕರು DKC ಅವರು ನಡೆಸಿರುವಂಥ ಸಭೆಯಲ್ಲಿ ಭಾಗವಹಿಸಿರುವಂಥದ್ದು. ಸರ್, ನಾಳೆ ದಿನ ಬೆಂಗಳೂರಿಗೆ ಹೋಗ್ತೇನೆ, ನಮ್ಮೆಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿ ಈ ವಿಚಾರವನ್ನು ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಮುಂದೆ ಯಾವ ರೀತಿ ಇದ್ರ ಬಗ್ಗೆ ಕ್ರಮನ ಕೈಗೊಳ್ಬೇಕು ನಾವು ಚರ್ಚೆ ಮಾಡಿ ಆಮೇಲೆ ನಿರ್ಧಾರ ಮಾಡ್ತೀವಿ. ಮುಂದೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೇವೆ ಅಂತ ಹೇಳಿ ವಿಜೇಂದ್ರ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.